ನಮಸ್ಕಾರ ನ್ಯೂಸ್ 18 ಡಿಜಿಟಲ್ಗೆ ಸ್ವಾಗತ. ನಾನು ಚೈತ್ರ ಹರೀಶ್. ಬೆಂಗಳೂರಲ್ಲಿ ಟೆಕ್ಕಿ ಅತುಲ್ ಸುಭಾಷ್ ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ರು. ಸಾಯೋ ಮುನ್ನ 80 ನಿಮಿಷದ ವಿಡಿಯೋ ಮಾಡಿ ಹೆಂಡತಿ ಕೊಟ್ಟಂತಹ ಟಾರ್ಚರ್ಗಳನ್ನ ಉಲ್ಲೇಖಿಸಿದ್ರು. ಈಗ ಅತುಲ್ ವಿಡಿಯೋ ಅಮೆರಿಕ ಅಧ್ಯಕ್ಷರವರೆಗೂ ಕೂಡ ಹೋಗಿದೆ. ಸಂಸತ್ ಹೊರಗೆ, ಸುಪ್ರೀಂ ಕೋರ್ಟ್ನ ಒಳಗೆ ಕೂಡ ಚರ್ಚೆ ಆಗ್ತಾ ಇದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ವರದಕ್ಷಿಣೆ ಕಿರುಕುಳಕ್ಕೆ ಸಿಲುಕಿರುವಂತಹ ಗಂಡಸರುಗಳೆಲ್ಲರೂ ಕೂಡ ಒಂದಾಗ್ತಿದ್ದಾರೆ. ಈ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಇವತ್ತಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಆದ್ರೆ ನೀವಿನ್ನ ನ್ಯೂಸ್ 18 ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬದುಕಿ ಬಾಳಬೇಕಿದ್ದವ ಹೆಣವಾಗಿದ್ದಾನೆ. ಮಗನನ್ನ ಕಳೆದುಕೊಂಡು ಹೆತ್ತವರು ಗೋಳಾಡಿ ಕಣ್ಣೀರು ಹಾಕ್ತಿದ್ದಾರೆ. ಮಾರ್ತಹಳ್ಳಿಯಲ್ಲಿ ಸೋಮವಾರ ರಾತ್ರಿ ಎಂಜಿನಿಯರ್ ಅತುಲ್ ಸುಭಾಷ್ ಆತ್ಮಹತ್ಯೆಗೆ ಶರಣಾಗಿದ್ರು. ಈಗ ಅತುಲ್ ಆತ್ಮಹತ್ಯೆಯನ್ನ ಮಾಡ್ಕೊಂಡಿದ್ ಯಾಕೆ ಅನ್ನೋ ಒಂದೊಂದೇ ಕಹಿ ಸತ್ಯಗಳು ಬಯಲಾಗ್ತಾ ಇದೆ. ರಾಜ್ಯ ಮಾತ್ರವಲ್ಲ, ದೇಶ ವಿದೇಶದಲ್ಲಿ ಈ ಪ್ರಕರಣ ಸಂಚಲನ ಸೃಷ್ಟಿಸಿದೆ. ಗಂಡಸರಿಗೆ ರಕ್ಷಣೆನೇ ಇಲ್ವಾ ಅನ್ನುವಂತಹ ಪ್ರಶ್ನೆ ಎದ್ದಿದೆ. ಪುರುಷರು ಮಾತ್ರವಲ್ಲ, ಹೆಣ್ಮಕ್ಕಳು ಕೂಡ ಅತುಲ್ ಸಾವಿಗೆ ನ್ಯಾಯ ಸಿಗಲೇಬೇಕು ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡ್ ಸೃಷ್ಟಿಸಿದ್ದಾರೆ. 2019ರಲ್ಲಿ ಅತುಲ್ ನಿಖಿತಾ ಮದುವೆಯಾಗಿರ್ತಾರೆ. ಹಣದಾಸೆಗೆ ಬಿದ್ದಂತಹ ನಿಖಿತಾ ಹಾಗೂ ನಿಖಿತಾ ಕುಟುಂಬಸ್ಥರು ಹಣ ಕೀಳೋದಕ್ಕೆ ಪ್ಲಾನ್ ಮಾಡಿದ್ರು. ಯಾವಾಗ ಅತುಲ್ ದುಡ್ಡನ್ನ ಬಿಚ್ಚಲಿಲ್ವೋ, ಮಗು ಜೊತೆ ನಿಖಿತಾ ಮನೆ ಬಿಟ್ಟು ಹೋಗಿದ್ಲು. ಹೇಗಾದ್ರೂ ಹಣವನ್ನ ಪಡಿಬೇಕು ಅಂತ ಸುಳ್ಳು ಕೇಸ್ ಹಾಕೋದಕ್ಕೆ ಶುರು ಮಾಡಿದ್ಲು. ಇದೇ ಹೊತ್ತಲ್ಲಿ ನಿಖಿತಾ ತಂದೆ ಹೃದಯಾಘಾತದಿಂದ ಸಾವನ್ನಪ್ಪಿದ್ರು. ತಂದೆಯ ಸಾವನ್ನ ಕೂಡ ಬಂಡವಾಳ ಮಾಡ್ಕೊಂಡ ನಿಖಿತಾ, ನನ್ನ ಗಂಡ 10 ಲಕ್ಷ ರೂಪಾಯಿ ವರದಕ್ಷಿಣೆಯನ್ನ ಕೇಳ್ದಿದ್ರು, ಇದರಿಂದಾಗಿ ಶಾಕ್ ಆಗಿ ನನ್ನ ತಂದೆ ಸಾವನ್ನಪ್ಪಿದ್ದಾರೆ ಅಂತ ಕೇಸ್ ಹಾಕ್ತಾರೆ. ಇದರ ಜೊತೆಗೆ ಬರೋಬ್ಬರಿ 9 ಕೇಸ್ಗಳನ್ನ ಕೂಡ ನಿಖಿತಾ ಹಾಕಿದ್ರು. ಇದೇ ಕೇಸ್ ವಿಚಾರಣೆಗೆ ಅತುಲ್ ಬೆಂಗಳೂರಿಂದ ಉತ್ತರ ಪ್ರದೇಶದ ಜೋನಪುರಕ್ಕೆ 40 ಬಾರಿ ಅಲೆದಾಡಿದ್ರು ಅನ್ನುವಂತಹ ಮಾಹಿತಿ ಇದೆ. ಇನ್ನು ಹೆಂಡತಿ ನಿಖಿತಾ 3 ಕೋಟಿ ಕೊಟ್ರೆ ಕೇಸನ್ನ ವಾಪಸ್ ತಗೋತೀನಿ ಅಂತ ಹೇಳಿದ್ರಂತೆ. ಇನ್ನು ಮಗನನ್ನ ನೋಡ್ಬೇಕು ಅಂತ ಅಂದ್ರೆ ಅತುಲ್ ಮಗನನ್ನ ನೋಡ್ಬೇಕು ಅಂತ ನಿಖಿತಾನ ಕೇಳಿದ್ರೆ, ಒಂದು ಭೇಟಿಗೆ ಅಂದ್ರೆ ತನ್ನ ಸ್ವಂತ ಮಗನನ್ನ ನೋಡೋದಕ್ಕೆ ಒಂದ್ಸಲ ಅವ್ರ ಮಗನನ್ನ ಮೀಟ್ ಮಾಡ್ಬೇಕು ಅಂದ್ರೆ 30 ಲಕ್ಷ ಹಣವನ್ನ ಕೇಳಿದ್ರಂತೆ ನಿಖಿತಾ. ಇದಕ್ಕೆಲ್ಲ ಕೋರ್ಟ್ನಲ್ಲೂ ಕೂಡ ಇದನ್ನೆಲ್ಲ ನಿಖಿತಾ ಹೇಳಿದ್ದಾರೆ, ಮತ್ತೆ ಅತುಲ್ ಕೂಡ ಹೇಳಿದ್ದಾರೆ. ಆದ್ರೂ ಕೂಡ ಮತ್ತೆ ಕೇಸನ್ನ ಮುಂದೂಡಿಕೆ ಮಾಡ್ಲಾಗ್ತಾ ಇತ್ತು. ನ್ಯಾಯಾಧೀಶರ ಹತ್ತಿರ ಮನವಿಯನ್ನ ಕೂಡ ಮಾಡ್ಕೋತಾರೆ. ಜಡ್ಜ್ ಕೂಡ 5 ಲಕ್ಷ ರೂಪಾಯಿ ಲಂಚವನ್ನ ಕೇಳಿದ್ರಂತೆ. ಹಿಂಗಂತ ಅತುಲ್ ಆತ್ಮಹತ್ಯೆ ಮಾಡ್ಕೊಂಡ್ರಲ್ಲ, ಅದಕ್ಕೂ ಮುನ್ನ ಮಾಡಿಟ್ಟಿರುವಂತಹ 80 ನಿಮಿಷದ ವಿಡಿಯೋದಲ್ಲಿ ಇದೆಲ್ಲದರ ಬಗ್ಗೆ ಹೇಳಿದ್ದಾರೆ. ಇದು ಸದ್ಯ ಈಗ ವೈರಲ್ ಆಗ್ತಾ ಇದೆ. ಇನ್ನು ಪ್ರತಿ ಬಾರಿ ಕೋರ್ಟ್ಗೆ ಹೋದಾಗ್ಲೂ ನೀನಿನ್ನೂ ಸತ್ತಿಲ್ವಾ ಅಂತ ನಿಖಿತಾ ಕೇಳಿ ಅತುಲ್ಗೆ ಮಾನಸಿಕವಾಗಿ ಹಿಂಸೆಯನ್ನ ಕೊಟ್ಟಿದ್ರು. ಅತುಲ್ ಆತ್ಮಹತ್ಯೆಗೆ ಶರಣಾಗ್ತಾರೆ ಅನ್ನೋದು ಅತುಲ್ ಹೆತ್ತವರ ನೇರ ಆರೋಪ. ಏನಂತ ಅಂದ್ರೆ, ಈ ರೀತಿ ಟಾರ್ಚರ್ ಕೊಟ್ಟು ನನ್ನ ಸೊಸೆ ನನ್ನ ಮಗನನ್ನ ಸಾಯಿಸಿದ್ದಾಳೆ ಅನ್ನುವಂತಹ ರೀತಿಯಲ್ಲಿ ಈಗ ದೂರು ಕೊಟ್ಟಿದ್ದಾರೆ. ಇನ್ನು ಅತುಲ್ ಸಾವಿಗೆ ನ್ಯಾಯ ಸಿಗಬೇಕು ಅಂತ ದೇಶ ವಿದೇಶದಲ್ಲೂ ಕೂಡ ಕೂಗೆದ್ದಿದೆ. ಇದು ಆತ್ಮಹತ್ಯೆಯಲ್ಲ, ಮರ್ಡರ್ ಅಂತ ಹೇಳಿ ಜಸ್ಟಿಸ್ ಫಾರ್ ಅತುಲ್ ಅಂತ ಕ್ಯಾಂಪೇನ್ ಶುರು ಮಾಡಿದ್ದಾರೆ. ಟ್ರಂಪ್ ಸೇರಿದಂತೆ ದೊಡ್ಡ ನಾಯಕರಿಗೆ ಕೂಡ ಟ್ಯಾಗ್ ಮಾಡಿ ಗಂಡಸರಿಗೆ ನ್ಯಾಯ ಕೊಡಿಸಿ ಅಂತ ಪಟ್ಟು ಹಿಡಿದಿದ್ದಾರೆ. ಅಮೆರಿಕಾದ ಡೊನಾಲ್ಡ್ ಟ್ರಂಪ್ ಅನ್ನ ಕೂಡ ಟ್ಯಾಗ್ ಮಾಡಿ ನ್ಯಾಯ ಕೊಡಿಸಿ ಅಂತಿದ್ದಾರೆ. ಯಾವ ಮಟ್ಟಿಗೆ ಅಂದ್ರೆ, ಯಾವ್ಯಾವ ಹೆಂಡತಿಯರು ಗಂಡಂದಿರ ಮೇಲೆ ಸುಳ್ಳು ಕೇಸ್ಗಳನ್ನ ಹಾಕಿದ್ದಾರೋ ಅವರೆಲ್ಲ ಈಗ ಸೋಷಿಯಲ್ ಮೀಡಿಯಾಗಳಲ್ಲಿ ಒಗ್ಗಟ್ಟಾಗಿದ್ದಾರೆ. ಕಾನೂನು ಬದಲಾವಣೆ ಆಗ್ಲೇಬೇಕು ಅಂತ ಹೋರಾಟಕ್ಕೆ ಇಳಿದಿದ್ದಾರೆ ಎಲ್ಲರೂ ಕೂಡ. ತೆಲಂಗಾಣದ ಓರ್ವ ವ್ಯಕ್ತಿ ಹೆಂಡತಿ ವಿರುದ್ಧ ಸಿವಿಲ್ ಕೋರ್ಟ್, ಹೈಕೋರ್ಟ್ಗೆ ಅಲೆದಾಡಿ ಕೊನೆಗೆ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಹಾಕಿದ್ರು. ಹೆಂಡತಿ ಸುಳ್ಳು ವರದಕ್ಷಿಣೆ ಕೇಸನ್ನ ಹಾಕಿದ್ದಾಳೆ ಅಂತ ಹೇಳಿದ್ರು. ಈ ಅರ್ಜಿ ವಿಚಾರಣೆಯನ್ನ ನಡೆಸುತ್ತಿದ್ದಂತಹ ನ್ಯಾಯಮೂರ್ತಿ BV ನಾಗರತ್ನ ಮತ್ತು ನ್ಯಾಯಮೂರ್ತಿ N ಕೋಟೇಶ್ವರ್ ಸಿಂಗ್ ಪೀಠದ ಮುಂದೆ ಅತುಲ್ ಸುಭಾಷ್ ಪ್ರಕರಣವೂ ಕೂಡ ಈಗ ಚರ್ಚೆಗೆ ಬಂದಾಗ ನ್ಯಾಯಮೂರ್ತಿಗಳು ಕೆಲ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ರು. ಏನ್ ಹೇಳಿದ್ರು ಅಂದ್ರೆ, ಗಂಡಂದಿರ ಮೇಲೆ ಸುಳ್ಳು ಆರೋಪಗಳು ಈಗ ಹೆಚ್ಚಾಗ್ತಾ ಇದೆ. ಪತ್ನಿಯ ಆರೋಪಗಳು ಅಸ್ಪಷ್ಟವಾಗಿದ್ದು ಸಾಕ್ಷಿಗಳೇ ಇರಲ್ಲ. ಕೆಲವು ಸಲ ಇಡೀ ಕುಟುಂಬ ಅಪರಾಧದ ಜಾಲಕ್ಕೆ ಸಿಲುಕುವಂತಹ ಸಾಧ್ಯತೆಗಳಿರುತ್ತೆ. ವೈವಾಹಿಕ ವೈಷಮ್ಯಕ್ಕೆ ಇಡೀ ಕುಟುಂಬದವರನ್ನೇ ದೂಷಿಸ್ತಾ ಇದ್ದಾರೆ. ಕಾನೂನು ಪ್ರಕ್ರಿಯೆಗಳು ಕೂಡ ದುರುಪಯೋಗ ಆಗದಂತೆ ತಡಿಬೇಕು. ನ್ಯಾಯಾಲಯಗಳು ಇಂತಹ ಪ್ರಕರಣಗಳಲ್ಲಿ ಎಚ್ಚರಿಕೆ ವಹಿಸಬೇಕು. ಅಮಾಯಕರಿಗೆ ಅನಗತ್ಯ ಕಿರುಕುಳಗಳನ್ನ ತಪ್ಪಿಸೋದು ಅವಶ್ಯಕವಾಗಿದೆ. ಈ ರೀತಿ ಸುಪ್ರೀಂ ಕೋರ್ಟ್ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದೆ. ಆದ್ರೆ ಹೆಂಡತಿಯರಿಂದ ಬೇಸತ್ತ ಗಂಡಸರೆಲ್ಲ ಈಗ ಸುಳ್ಳು ಕೇಸ್ ಹಾಕೋ ಪತ್ನಿಯರ ಮೇಲೆ ಕಾನೂನು ಬಿಗಿಯಾಗಬೇಕು ಅಂತ ಅರ್ಜಿ ಹಾಕಲು ಸಿದ್ಧತೆಯನ್ನ ಮಾಡ್ಕೊಳ್ತಿದ್ದಾರೆ. ಒಂದ್ ಕಡೆ
ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಸಂಸದೆ ಕಂಗನಾ ರಣಾವತ್ ಅತುಲ್ ಅವರ ಸಾವು ನನಗೆ ಆಘಾತವಾಗಿದೆ. ಅವರ ವಿಡಿಯೋ ಹೃದಯ ವಿದ್ರಾವಕವಾಗಿದೆ. ಈ ಪ್ರಕರಣ ಸಮಾಜದ ಮತ್ತು ಸ್ತ್ರೀವಾದಕ್ಕೆ ಸಮಾಜವಾದಕ್ಕೆ ಸಿಲುಕಿದೆ. ಸಾಮರ್ಥ್ಯವನ್ನ ಮೀರಿ ಕೋಟಿಗಟ್ಟಲೆ ಸುಲಿಗೆ ಮಾಡುವಂಥದ್ದು ಖಂಡನೀಯ ಅಂತ ಕಂಗನಾ ರಣಾವತ್ ಹೇಳಿದ್ದಾರೆ. ಸದ್ಯ ಅತುಲ್ ಸುಭಾಷ್ ಸಹೋದರರ ದೂರಿನ ಮೇರೆಗೆ ಬೆಂಗಳೂರಿನ ಮಾರತ್ಹಳ್ಳಿ ಪೊಲೀಸರು ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ. ಅತುಲ್ ಪತ್ನಿ ನಿಖಿತಾ, ಅತ್ತೆ ನಿಶಾ ಸಿಂಘನಿಯಾ ಮತ್ತು ಬಾಮೈದ ಅನುರಾಗ್ ಹಾಗೂ ಸುಶೀಲ್ ವಿರುದ್ಧ ಎಫ್ಐಆರ್ ಕೂಡ ದಾಖಲಾಗಿದೆ. ಜೊತೆಗೆ ಬೆಂಗಳೂರಿನಿಂದ ಪೊಲೀಸ್ ಟೀಮ್ ಪತ್ನಿ ಹಾಗೂ ಆರೋಪಿತರನ್ನ ವಶಕ್ಕೆ ಪಡೆಯೋದಕ್ಕೆ ಉತ್ತರ ಪ್ರದೇಶಕ್ಕೆ ಕೂಡ ಹೋಗಿದೆ. ಈಗ ಇಬ್ಬರು ಆರೋಪಿಗಳನ್ನು ವಶಕ್ಕೆ ಪಡೆದಿದ್ದಾರೆ. ಇನ್ನಿಬ್ಬರಿಗಾಗಿ ಉತ್ತರ ಪ್ರದೇಶದಲ್ಲಿ ಬೆಂಗಳೂರಿನ ಪೊಲೀಸರು ಶೋಧ ಕಾರ್ಯವನ್ನ ಮುಂದುವರಿಸಿದ್ದಾರೆ, ಉತ್ತರ ಪ್ರದೇಶದ ಪೊಲೀಸರ ಸಹಕಾರವನ್ನ ತಗೊಂಡು. ಇನ್ನು ಭಾರತದಲ್ಲಿ ಮಹಿಳೆಯರ ರಕ್ಷಣೆಗೆ ಕಾನೂನು ಕವಚವಾಗಿರುವುದು ಸತ್ಯ. ಆದ್ರೆ ಅದೇ ಕಾನೂನನ್ನ ದುರುಪಯೋಗ ಪಡಿಸಿಕೊಳ್ಳುವಂತಹ ಮಹಿಳೆಯರ ಸಂಖ್ಯೆನೂ ಕೂಡ ಏರಿಕೆ ಆಗ್ತಾ ಇದೆ. ಈಗ ನೊಂದ ಗಂಡಸರೆಲ್ಲ ಒಂದಾಗ್ತಿದ್ದು ಸುಳ್ಳು ಕೇಸ್ ಹಾಕುವಂತಹ ಸತಿ ಮಣಿಯರ ಮೇಲೆ ಸಮರ ಸಾರಿದ್ದಾರೆ. ನೋಡ್ಬೇಕು ಏನಾಗುತ್ತೆ ಅಂತ.